चरणಕ್ಕೆ ಅಭಿವಂದನ ಶ್ರೀರಾಮಚರಿತೆಯ ಶುಭ ಗಾಯನ ಹಾಡುವೆವು ನಾವು ಅಭಿವಂದನ ಹಾಡುವೆವು ನಾವು ಶುಭ ಗಾಯನ ಅಂದು ಅಯೋಧ್ಯೆಯಲ್ಲಿ ನನ್ನ ಮಹಿಮೆಯನ್ನು ಹಾಡಿದ ಈ ಬಾಲಕರು ಈಗ ನನ್ನ ವಿರುದ್ಧವೇ ಯುದ್ಧಕ್ಕೆ ನಿಂತಿರುವರಲ್ಲ. ಇದೆಂತಹ ವಿಪರ್ಯಾಸ! ಅಂದು ನನ್ನ ಮನಸ್ಸಿನಲ್ಲಿ ಸಂದೇಹವಾಗಿ ಕಾಡಿದ್ದ ವಿಷಯ ಇಂದು ಸತ್ಯವೇ ಎಂದು ಖಚಿತವಾಗುತ್ತಿದೆ. ಹೌದು, ಖಂಡಿತ ಇವರು ನನ್ನ ಮಕ್ಕಳೇ. ಇದು ಈಗ ಇಡೀ ಲೋಕಕ್ಕೆ ತಿಳಿಯುವ ಪ್ರಸಂಗ ಬಂದಿದೆ. ನಾನು ಮಾತ್ರ ಏನು ತಿಳಿಯದವನಂತೆ ವರ್ತಿಸಬೇಕಾಗಿದೆ. ಮಕ್ಕಳೇ, ನೀವು ಯಾರು? ನಿಮ್ಮ ತಂದೆ ತಾಯಿಗಳಾರು? ನಿಮಗೆ ಧನುರ್ವೇದವನ್ನು ಕಲಿಸಿದವರು ಯಾರು? ನಮ್ಮ ಯಾಗದ ಕುದುರೆಯನ್ನು ನೀವು ಏಕೆ ಕಟ್ಟಿದಿರಿ? ಮಹಾರಾಜ, ರಣರಂಗಕ್ಕೆ ಬಂದು ಬಿಲ್ಲು ಹಿಡಿದು ಯುದ್ಧ ಮಾಡದೆ ವ್ಯರ್ಥವಾದ ಪ್ರಶ್ನೆಗಳನ್ನು ಕೇಳಿ ಏಕೆ ಕಾಲಹರಣ ಮಾಡುತ್ತಿರುವೆ? ಏನು, ಮಕ್ಕಳಾದ ನಿಮ್ಮ ಜೊತೆ ನಾನು ಯುದ್ಧ ಮಾಡುವುದೇ? ಮತ್ತೇನು ಮಾಡುತ್ತೀಯಾ? ನಿಮ್ಮ ವೃತ್ತಾಂತವನ್ನು ತಿಳಿದ ನಂತರ ನಾನು ಏನು ಮಾಡಬೇಕೆಂದು ಯೋಚಿಸುತ್ತೇನೆ. ಅಂದು ನನ್ನ ಎದುರು ನನ್ನ ಮಹಿಮೆಯನ್ನು ಹಾಡಿದ ಮುನಿ ಬಾಲಕರಲ್ಲವೇ ನೀವು? ನೀವು ಪರಾಕ್ರಮಿಗಳೆಂದು ತಿಳಿದ ನಂತರ ನಿಮ್ಮ ವೃತ್ತಾಂತವನ್ನು ತಿಳಿಯಬೇಕೆನಿಸಿದೆ. ಮಹಾಪತಿವ್ರತೆಯಾದ ನಮ್ಮ ತಾಯಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ನಮಗೆ ಜನ್ಮ ನೀಡಿದಳು. ನಾವಿಬ್ಬರು ಅವಳಿ ಮಕ್ಕಳು. ಮಹರ್ಷಿಗಳೇ ನಮಗೆ ಜಾತ ಕರ್ಮಗಳನ್ನು ನೆರವೇರಿಸಿ ಸಕಲ ವಿದ್ಯೆಗಳನ್ನು ಕಲಿಸಿದರು. ನಮ್ಮ ಪರಾಕ್ರಮಕ್ಕೂ ಅವರೇ ಕಾರಣ, ರಾಮಾಯಣ ಗಾಯನಕ್ಕೂ ಅವರೇ ಕಾರಣ. ಈಗ ಎಲ್ಲ ವಿಷಯವನ್ನು ತಿಳಿದಾಯಿತಲ್ಲ, ಇನ್ನು ಯುದ್ಧವನ್ನು ಆರಂಭಿಸಬಹುದಲ್ಲವೇ? ಮಕ್ಕಳೇ, ನಾನು ನಿಮ್ಮ ಜೊತೆ ಯುದ್ಧ ಮಾಡಬೇಕೆ? ಹೌದು, ಯುದ್ಧ ಮಾಡಬೇಕು. ಇಲ್ಲವೇ ನಿಮ್ಮ ಕುದುರೆಯನ್ನು ಮರೆಯಬೇಕು. ಇಲ್ಲ, ಅದು ಸಾಧ್ಯವಿಲ್ಲ. ಯಾಗದ ಕುದುರೆಯನ್ನು ಮರೆಯುವಂತೆ ಇಲ್ಲ. ರಾಮಚಂದ್ರ, ರಾಮಚಂದ್ರ, ಬೇಡ ರಾಮಚಂದ್ರ, ನಿನ್ನ ಮಕ್ಕಳ ಮೇಲೆ ನೀನೇ ಬಾಣ ಪ್ರಯೋಗ ಮಾಡುವಿಯ? ಬೇಡ.
ತಂದೆ ಮಕ್ಕಳ ನಡುವೆ ಯುದ್ಧ ಸರ್ವತಾ ಸಲ್ಲದು. ಬೇಡ. ಮೊದಲು ನಿಮ್ಮ ತಂದೆಯ ಪಾದಗಳಿಗೆ ನಮಸ್ಕರಿಸಿ ಕ್ಷಮೆಯಾಚಿಸಿ. ಇದು ನಮ್ಮ ಆಜ್ಞೆ. ತಂದೆಯೇ, ನಮ್ಮನ್ನು ಕ್ಷಮಿಸು. ಇವರು ನನ್ನ ಮಕ್ಕಳೇ. ಈ ಕ್ಷಣ ನನ್ನ ಜೀವನದ ಅಮೃತದ ಕ್ಷಣ ಪೂಜ್ಯರೇ, ಅಮೃತದ ಕ್ಷಣ. ಆದರೆ ಪೂಜ್ಯರೇ, ಸತ್ಯವೇನೆಂಬುದನ್ನು ನೀವೇ ಲೋಕಕ್ಕೆ ತಿಳಿಸಬೇಕು. ಖಂಡಿತ ತಿಳಿಸುತ್ತೇನೆ ರಾಮಚಂದ್ರ. ನಿನ್ನಿಂದ ಪರಿತ್ಯಕ್ತಳಾದ ಸೀತಾಮಾತೆ ನಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಳು. ತುಂಬು ಗರ್ಭಿಣಿಯಾದವಳನ್ನು ನನ್ನ ಮಗಳಂತೆ ನೋಡಿಕೊಂಡೆ. ನಮ್ಮ ಆಶ್ರಮದಲ್ಲಿಯೇ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಳು. ಆ ಮಕ್ಕಳೇ ಈ ಲವಕುಶ. ರಾಮಚಂದ್ರ, ಈಗ ನೀನು ನಿನ್ನ ಪತ್ನಿ ಮತ್ತು ಪುತ್ರರನ್ನು ಸ್ವೀಕರಿಸು. ಸೀತಾಮಾತೆ ಶುದ್ಧ ಚಾರಿತ್ರ್ಯವುಳ್ಳ ಮಹಾಪತಿವ್ರತೆ. ನಿಮ್ಮ ಮಾತನ್ನು ನಾನು ನಂಬುತ್ತೇನೆ ಪೂಜ್ಯರೇ. ಸೀತೆ ಯಾವ ಕಲ್ಮಶವೂ ಇಲ್ಲದ ಪರಿಶುದ್ಧಳೆಂದು ನನಗೆ ಗೊತ್ತು. ಆದರೆ ಸೀತೆಯೇ ಬಂದು ಎಲ್ಲರ ಸಮಕ್ಷಮದಲ್ಲಿ ತನ್ನ ಪಾವಿತ್ರ್ಯವನ್ನು ಪ್ರಮಾಣೀಕರಿಸಲಿ. ರಾಮಚಂದ್ರ, ಅಂದು ಲಂಕೆಯಲ್ಲಿ ಸೀತಾಮಾತೆ ಎಂಥ ಪವಿತ್ರಳೆಂಬುದನ್ನು ಅಗ್ನಿ ಪರೀಕ್ಷೆ ಲೋಕಕ್ಕೆ ನಿರೂಪಿಸುತ್ತಲ್ಲವೇ? ಪೂಜ್ಯರೇ, ಜನಕ ಪುತ್ರಿಯಾದ ಜಾನಕಿ ಮತ್ತೊಮ್ಮೆ ನಾಳೆ ಪ್ರಾತಃ ಕಾಲದಲ್ಲಿ ಅಯೋಧ್ಯೆಗೆ ಬಂದು ತನ್ನಲ್ಲಿ ಯಾವ ಕಳಂಕವೂ ಇಲ್ಲವೆಂಬುದನ್ನು ನಿರೂಪಿಸಬೇಕೆಂದು ನನ್ನ ಬಯಕೆ. ಲವ, ಕುಶಾ,
ವಿಧಿಯ ಹಂಚಿಕೆ ಅಪೂರ್ವವಾದ ಗಳಿಗೆಗೆ ಅದರ ಹವಣಿಕೆ ಪತಿ ಪತ್ನಿಯ ಸಮಾಗಮ ಪಿತಸುತರ ಸಂಗಮ ಪತಿ ಪತ್ನಿಯ ಸಮಾಗಮ ಪಿತಸುತರ ಸಂಗಮ ನಡೆಯುವ ಕ್ಷಣವಿದು ಲೋಕಕಾತರ ಅಪೂರ್ವ ಮಿಲನಕ್ಕೆ ವಿಧಿಯ ಹಂಚಿಕೆ ಅಪೂರ್ವವಾದ ಗಳಿಗೆಗೆ ಬಹುದಿನಗಳ ಭಾಗ್ಯದ ಬಾಗಿಲು ತೆರೆಯುವುದೇ ಅಭೂತಪೂರ್ವ ಮಿಲನಕ್ಕೆ ಬಾಗಿಲು ತೆರೆಯುವುದೇ ವಿಯೋಗದ ದುಃಖವ ಕಳೆವ ಕ್ಷಣವು ಬರುವುದೇ ಸೀತಾರಾಮರ ಮಧುರ ಮಿಲನ ಈಗ ನಡೆಯುವುದೇ ಏನಹುದೋ ವಿಧಿಯಾಟ ಏನಚ್ಚರಿ ತರುವುದೋ ಅಭೂತಪೂರ್ವ ಮಿಲನಕ್ಕೆ ವಿಧಿಯ ಹಂಚಿಕೆ ಏನಹುದೋ
ರಾಮಚಂದ್ರನು ಬಯಸಿದಂತೆ ಎಲ್ಲವೂ ನಡೆಯಲಿ. ಸೀತಾದೇವಿಯು ಅದರಂತೆಯೇ ನಡೆಯಲಿ. ಇಲ್ಲಿ ಸೇರಿರುವ ಮುನಿಶ್ರೇಷ್ಠರು, ಗಣ್ಯ ಮಾನ್ಯರು, ಬಂಧು ಮಿತ್ರರು, ಇಲ್ಲಿ ಸೇರಿರುವ ಸಮಸ್ತರು ಸೀತೆಯ ಶಪಥವನ್ನು ಕೇಳಲಿ. ಅದನ್ನು ಲೋಕವೇ ತಿಳಿಯಲಿ. ಪುರುಷೋತ್ತಮ, ಒಬ್ಬ ರಾಜನ ದೃಷ್ಟಿಯಿಂದ, ಒಬ್ಬ ಧರ್ಮಪಾಲಕನ ದೃಷ್ಟಿಯಿಂದ ನೀನು ಸರಿಯಾದ ಮಾತನ್ನೇ ಆಡಿದೆ. ಸಹಧರ್ಮಚಾರಿಣಿಯಾದ ನಿನ್ನ ಪತ್ನಿ ಸೀತಾಮಾತೆಯನ್ನು ನಮ್ಮ ಆಶ್ರಮದ ಬಳಿ ತ್ಯಜಿಸಲಾಗಿತ್ತು. ಪೂಜ್ಯರೇ, ಪ್ರಣಾಮಗಳು. ಲೋಕಾಪವಾದದ ಭೀತಿಗೆ ಹೆದರಿ ತುಂಬು ಗರ್ಭಿಣಿಯಾದ ಸೀತಾದೇವಿಯನ್ನು ನೀನೇ ತ್ಯಜಿಸಿದೆ. ಈ ಲವಕುಶರು ಸೀತಾದೇವಿಯ ಪುಣ್ಯೋದರದಿಂದ ಜನಿಸಿದ ಮಕ್ಕಳು. ಇವರ ಶೌರ್ಯ ಪರಾಕ್ರಮಗಳೇ ಇವರು ನಿನ್ನ ಮಕ್ಕಳು ಎಂಬುದನ್ನು ನಿರೂಪಿಸುತ್ತದೆ. ಇದು ಸತ್ಯ. ಇಕ್ಷ್ವಾಕು ಕುಲ ತಿಲಕ, ನಿನಗೆ ಹೇಗೆ ಸತ್ಯವಾಕ್ಯ ಪವಿತ್ರವು, ನಮಗೂ ಅಷ್ಟೇ. ಸತ್ಯವಾಕ್ಯ ಪರಮ ಪವಿತ್ರ. ನನ್ನ ಮಾತನ್ನು ಲೋಕವೆಲ್ಲ ಸತ್ಯವೆಂದು ನಂಬಬೇಕು. ರಾಘವ, ನಾನು ತಪಸ್ವಿ. ಕಾಯ ವಾಚ ಮನಸ ನನ್ನ ಸರ್ವೇಂದ್ರಿಯಗಳು ತಪಸ್ಸಿನಿಂದ ಪರಿಶುದ್ಧವಾಗಿದೆ, ಪವಿತ್ರವಾಗಿದೆ. ಸೀತೆ ಪತಿತೆಯಲ್ಲ, ಸೀತೆ ದುಷ್ಟೆಯಲ್ಲ ಎಂಬುದನ್ನು ಲೋಕಕ್ಕೆಲ್ಲ ಕೂಗಿ ಕೂಗಿ ಹೇಳುತ್ತಿದ್ದೇನೆ. ಇವಳು ಪರಿಶುದ್ಧಳಾಗಿದ್ದುದರಿಂದಲೇ ನನ್ನ ಮಗಳನ್ನಾಗಿ ಸ್ವೀಕರಿಸಿ ಆರೈಕೆ ಮಾಡಿದೆ. ಲವಕುಶರಿಗೆ ಗುರುವಾಗಿ ಇವರನ್ನು ತಿದ್ದಿ ರೂಪಿಸಿದೆ. ಮಹಾರಾಜನಾದ ನೀನು, ಧರ್ಮಾತ್ಮನಾದ ನೀನು, ಅಗ್ನಿ ಪರೀಕ್ಷೆಯಿಂದ ಪವಿತ್ರಳಾದ ನಿನ್ನ ಧರ್ಮಪತ್ನಿಯನ್ನು ಮತ್ತೊಮ್ಮೆ ನಿಷ್ಕಳಂಕಿನಿ ಎಂದು ನಿರೂಪಿಸಲು ಹೇಳುತ್ತಿದೆ. ಮಗಳೇ ಸೀತಾದೇವಿ, ಮಹಾಧರ್ಮಾತ್ಮನಾದ ನಿನ್ನ ಪತಿಗಾಗಿ ಮತ್ತೊಮ್ಮೆ ನಿನ್ನ ಪರಿಶುದ್ಧತೆಯನ್ನು ಸರ್ವ ಜನರ ಸಮಕ್ಷಮದಲ್ಲಿ ನಿರೂಪಿಸಿ ಬಿಡುತ್ತಾಯಿ. ಪೂಜ್ಯ ಮುನಿಗಳೇ, ಗಣ್ಯಮಾನ್ಯರೇ, ಅಯೋಧ್ಯಾಪುರ ವಾಸಿಗಳೇ,
ನಾನು ಸೀತೆ, ಈ ಅಯೋಧ್ಯೆಯ ಸೊಸೆ, ದಶರಥ ರಾಜರ ಸೊಸೆ, ರಘುವಂಶದ ಸೊಸೆ, ಇಕ್ಷ್ವಾಕು ಕುಲದ ಸೊಸೆ. ಕ್ಷಮಿಸಿ, ಬಹಳ ಕಾಲವಾಯಿತಲ್ಲ, ಮರೆತಿರಬಹುದೇನೋ ಎಂದು ನೆನಪಿಸಿದೆ. ಆದರೆ ನಾನು ಮಾತ್ರ ಎಂದೂ ಮರೆತಿಲ್ಲ. ನನ್ನ ಸ್ವಾಮಿಯೇ ನನ್ನ ಸರ್ವಸ್ವ ಎಂಬುದನ್ನು ಒಂದೇ ಒಂದು ಕ್ಷಣವೂ ಮರೆತಿಲ್ಲ. ರಘುವಂಶದ ಪುತ್ರರ ತಾಯಿ ಎಂಬುದನ್ನು ಮರೆತಿರಲಿಲ್ಲ. ಹದಿನಾಲ್ಕು ವರ್ಷಗಳ ಕಾಲ ನಾವು ವನವಾಸಕ್ಕೆ ಹೋದಾಗ ಯಾರೂ ನನ್ನನ್ನು ಮರೆತಿರಲಿಲ್ಲ. ನನ್ನ ಮೇಲಿನ ಪ್ರೀತಿ ಕಿಂಚಿತ್ತೂ ಕುಂಠಿತವಾಗಿರಲಿಲ್ಲ. ಯಾವ ಜನ್ಮದ ಯಾವ ಪಾಪವು ಮತ್ತೆ 12 ವರ್ಷದ ವನವಾಸ ನನಗೆ ಪ್ರಾಪ್ತವಾಯಿತು. ಈಗ ಎಲ್ಲರೂ ನೆನಪಿಟ್ಟುಕೊಳ್ಳಬೇಕೆಂದು ಹೇಗೆ ನಿರೀಕ್ಷೆ ಮಾಡುವುದು? ಏಕೆಂದರೆ ಈ ಸಲ ನನ್ನ ನಡತೆಯ ಮೇಲೆ ಸಂದೇಹಪಟ್ಟು ನನ್ನನ್ನು ತ್ಯಜಿಸಲಾಗಿತ್ತು. ಪತಿಯೇ ತ್ಯಜಿಸಿದ ಮೇಲೆ ಪ್ರಜೆಗಳು ನೆನಪಿಟ್ಟುಕೊಳ್ಳಲಿ ಎಂದು ಹೇಗೆ ನಿರೀಕ್ಷೆ ಮಾಡುವುದು? ಮಗಳಾಗಿ, ಪತ್ನಿಯಾಗಿ, ತಾಯಿಯಾಗಿ ನಾನು ನನ್ನ ಎಲ್ಲಾ ಕರ್ತವ್ಯಗಳನ್ನು ನಿರ್ವಂಚನೆಯಿಂದ ನಿರ್ವಹಿಸಿದೆ. ದುಃಖವನ್ನು ನುಂಗಿದೆ, ಅಪಮಾನವನ್ನು ನುಂಗಿದೆ. ಆದರೆ ಕರ್ತವ್ಯವನ್ನು ಮರೆಯಲಿಲ್ಲ, ಧರ್ಮವನ್ನು ಮರೆಯಲಿಲ್ಲ. ಆ ತೃಪ್ತಿ ನನಗಿದೆ. ನನ್ನ ಮಕ್ಕಳು ವೀರರಾಗಿದ್ದಾರೆ. ಅವರು ತಮ್ಮಷ್ಟಕ್ಕೆ ತಾವು ಬದುಕಬಲ್ಲರು. ಧರ್ಮಾನುಸಾರವಾಗಿ ಅಯೋಧ್ಯೆಯ ಸಿಂಹಾಸನದಲ್ಲಿ ಕುಳಿತು ಆಳಬಲ್ಲರು. ಆದರೆ ನಾನು ಎಷ್ಟು ಸಲ ನಿಷ್ಕಳಂಕಿಣಿ ಎಂದು ನಿರೂಪಿಸಲಿ, ಎಷ್ಟು ಸಲ ಅಗ್ನಿ ಪ್ರವೇಶ ಮಾಡಲಿ, ಎಷ್ಟು ಸಲ ವನವಾಸ ಮಾಡಲಿ? ಇಲ್ಲ, ಸಾಕಾಗಿದೆ ನನಗೆ. ಮಾತೆ, ಭೂದೇವಿ, ಮಾನವರು ಮಾಡುವ ಎಲ್ಲ ಅಪಚಾರಗಳನ್ನು ನೀನು ಸಹಿಸಬಲ್ಲೆ. ಆದರೆ ನಿನ್ನ ಮಗಳಾದ ನನ್ನಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಮಾತೆ. ನಾನು ಬಳಲಿ ಹೋಗಿದ್ದೇನೆ. ನನ್ನಲ್ಲಿ ಇನ್ನು ಯಾವ ಆಸೆಗಳಾಗಲಿ, ಆಕಾಂಕ್ಷೆಗಳಾಗಲಿ ಇಲ್ಲ. ಅಮ್ಮ, ಈ ನಿನ್ನ ಮಗಳ ಮೇಲೆ ಕರುಣೆ ತೋರು. ಕಾಯ ವಾಚ ಮನಸ ರಾಮನಲ್ಲದೆ ಬೇರೆ ಯಾರನ್ನು, ಏನನ್ನು ಚಿಂತಿಸದಿರುವುದು ಸತ್ಯವೇ ಆಗಿದ್ದರೆ ಈ ನಿನ್ನ ದುಃಖಿ ಮಗಳನ್ನು ನಿನ್ನ ಬಳಿಗೆ ಕರೆದುಕೋ. ನೊಂದು ಬೆಂದಿರುವ ನನಗೆ ನಿನ್ನ ಮಡಿಲಿನಲ್ಲಿ ಆಶ್ರಯ ಕೊಡು.
ನಿನ್ನನ್ನಲ್ಲದೆ ಬೇರೆ ಯಾರನ್ನು ಏನನ್ನು ಚಿಂತಿಸದಿರುವುದು ಸತ್ಯವೇ ಆಗಿದ್ದರೆ ಈ ನಿನ್ನ ದುಃಖಿ ಮಗಳನ್ನು ನಿನ್ನ ಬಳಿಗೆ ಕರೆದುಕೋ. ನೊಂದು ಬೆಂದಿರುವ ನನಗೆ ನಿನ್ನ ಮಡಿಲಿನಲ್ಲಿ ಆಶ್ರಯ ಕೊಡು. ಮಗಳೇ ಸೀತೆ, ಎಷ್ಟು ವೇದನೆಯನ್ನು ಅನುಭವಿಸಿದೆಯಮ್ಮ. ಬಾ ಕಂದ, ಬಾ. ಬಾ. ಸೀತೆ, ಸೀತೆ, ಅಮ್ಮ,
ನನ್ನ ಕಠಿಣ ವರ್ತನೆಗೆ ನೀನು ಎಂತಹ ಕಠಿಣ ಶಿಕ್ಷೆಯನ್ನು ನೀಡಿಬಿಟ್ಟೆ ಜಾನಕಿ. ಭೂದೇವಿ, ನನ್ನ ಸೀತನ್ನು ನನಗೆ ಮರಳಿ ಕೊಡು. ನನ್ನ ಜಾನಕಿಯನ್ನು ನನಗೆ ಹಿಂದಿರುಗಿಸು. ಜಾನಕಿ, ಸೀತೆ, ನೀನು ಏಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡೆ? ಏಕೆ ಈ ಮಕ್ಕಳ ಮುಖಗಳನ್ನು ನೋಡಿ ಆದರೂ ನೀನು ಉಳಿಯದೆ ಏಕೆ ಹೊರಟು ಹೋದೆ? ಜಾನಕಿ, ಏಕೆ ಹೊರಟು ಹೋದೆ? ಶ್ರೀಮನ್ ಮಹಾವಿಷ್ಣುವಿನ ರಾಮಾವತಾರದ ಕತೆ ಇಲ್ಲಿಗೆ ಮುಗಿಯಿತು. ರಾಮ ಸೀತೆಯರ ಪವಿತ್ರ ಕತೆ ರಾಮಾಯಣವೆಂಬ ಮಹಾಕಾವ್ಯವಾಗಿ ಯುಗ ಯುಗಗಳಿಂದ ಲೋಕದ ಜನರಿಗೆ ಮಾರ್ಗದರ್ಶನ ನೀಡುತ್ತಿದೆ. ರಾಮಾಯಣ ಮಹಾಕಾವ್ಯ ಕಾವ್ಯವಾಗಿ, ಪುರಾಣವಾಗಿ, ಧರ್ಮದ ದಾರಿದೀಪವಾಗಿ ಅದನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಯನ್ನು ಅಜರಾಮರವಾಗಿಸಿದೆ. ಶ್ರೀರಾಮಚಂದ್ರ ಲವಕುಶರಿಗೆ ಪಟ್ಟ ಕಟ್ಟಿದ ನಂತರ ತನ್ನೊಡನೆ ಬರಲು ಇಚ್ಛಿಸಿದವರೆಲ್ಲರನ್ನೂ ಉತ್ತಮ ಲೋಕಕ್ಕೆ ಕರೆದೊಯ್ದ. ಪ್ರಿಯ ಶಿಷ್ಯರೇ, ಇಲ್ಲಿಯವರೆಗೂ ನೀವು ರಾಮಾಯಣದ ಮಹಾಚರಿತ್ರೆಯನ್ನು ಕೇಳಿದಿರಿ. ರಾಮಾಯಣ ಯುಗ ಯುಗಗಳಲ್ಲೂ ಪ್ರಸಿದ್ಧವಾಗಿದೆ. ಸಾಧು ಸಂತರ ಪಾಲಿಗೆ ಅತ್ಯಂತ ಪುಣ್ಯಪ್ರದವಾಗಿದೆ. ಇಹ ಪರಗಳಿಗೆ ಮಾರ್ಗದರ್ಶಕವಾಗಿದೆ. ಸೀತಾರಾಮರ ಆದರ್ಶ ಜೀವನವು ಲೋಕಕ್ಕೆ ಮಾದರಿಯಾಗಿದೆ. ಶಿಷ್ಯರೇ, ಶ್ರೀಮನ್ನಾರಾಯಣನು ರಾಮನಾಗಿ, ಲಕ್ಷ್ಮೀದೇವಿಯು ಸೀತೆಯಾಗಿ ಅವತರಿಸಿ ರಾಜಧರ್ಮವನ್ನು ಮತ್ತು ಪತಿವ್ರತಾ ಧರ್ಮದ ಪಾಲನೆಯನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಮಹಾ ವ್ಯಕ್ತಿಗಳ ಬಗ್ಗೆ, ಅವರ ಮಹಿಮೆಗಳ ಬಗ್ಗೆ ಇನ್ನೂ ಏನಾದರೂ ತಿಳಿಯುವ ಕುತೂಹಲವಿದ್ದರೆ ಸಂಕೋಚವಿಲ್ಲದೆ ನನ್ನಲ್ಲಿ ಕೇಳಿ. ಗುರುದೇವ, ಸೀತಾದೇವಿಯು ಮಹಾಪುರುಷನನ್ನೇ ಪತಿಯಾಗಿ ಪಡೆದಳು. ಅವಳು ಪತಿಯೊಂದಿಗೆ ಸುಖದಿಂದ ಇದ್ದದ್ದು ಅಲ್ಪ ಕಾಲವಷ್ಟೇ. ಅಂಥ ಮಹಾಸತಿಯು ಪತಿವಿಯೋಗದ ದುಃಖಕ್ಕೆ ಗುರಿಯಾದುದನ್ನು ಕೇಳಿ ಯಾರಿಗೆ ಆದರೂ ದುಃಖವಾಗುತ್ತದೆ. ಸೀತಾದೇವಿಗೆ ಅಂಥ ದುಃಖ ಅನಿವಾರ್ಯವಾಗಿತ್ತೆ? ಶಿಷ್ಯರೇ, ಸೀತೆಯ ದುಃಖಕ್ಕೆ ನಿಮ್ಮ ಮನಸ್ಸು ಮಿಡಿಯಿತೆಂದ ಮೇಲೆ ಅವಳು ಎಂತಹ ಮಹಾತ್ಮಳೆಂದು ಅರ್ಥ ಮಾಡಿಕೊಳ್ಳಬಹುದು. ಅವಳ ಕಷ್ಟ ದುಃಖಗಳನ್ನು ಮಾತ್ರ ಯೋಚಿಸಬೇಡಿ. ಅವಳ ಜೀವನ ಕಥೆಯನ್ನು ಸ್ಥೂಲವಾಗಿ ಅವಲೋಕಿಸಿದರೆ ಅವಳ ದುಃಖ ಕಷ್ಟಗಳ ಜೊತೆಗೆ ಅವಳು ಪಡೆದ ಸಂತೋಷ ಧನ್ಯತೆಗಳೇನು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಸರಿ, ಈಗ ನೀವೇ ಸೀತೆಯ ಜೀವನ ಹೇಗೆ ಆರಂಭವಾಯಿತೆಂಬುದನ್ನು ಹೇಳಿ. ಗುರುದೇವ, ಯಜ್ಞಕ್ಕಾಗಿ ಭೂಮಿಯನ್ನು ಉಳುವಾಗ ಜನಕ ಮಹಾರಾಜನಿಗೆ ಬಂಗಾರದ ಪೆಟ್ಟಿಗೆಯಲ್ಲಿ ಸೀತಾದೇವಿಯು ಶಿಶುವಾಗಿ ದೊರೆತಾಗ ಅವಳ ಜೀವನ ಕಥೆ ಆರಂಭವಾಯಿತು. ಹೌದು, ಅವಳು ಜಗತ್ತಿಗೆ ಕಾಣಿಸಿಕೊಂಡದ್ದೇ ಅಪೂರ್ವ ರೀತಿಯಲ್ಲಿ. ಅವಳು ಅಂತಿಂಥ ಜನರ ಕೈಗೆ ಸೇರದೆ ಮಿಥಿಲೆಯ ಮಹಾರಾಜ ಜನಕನ ಕೈಗೇ ಸಿಕ್ಕಿದಳು. ಅದೊಂದು ಅಪೂರ್ವ ಪ್ರಸಂಗ. ಸಂತಾನವಿಲ್ಲದೆ ಜನಕ ಯಜ್ಞ ಮಾಡಲು ತೊಡಗಿದಾಗಲೇ ಮಗುವಾಗಿ ಸೀತೆ ದೊರೆತದ್ದು ವಿಶೇಷವಲ್ಲವೇ?
ಅದರಿಂದ ಜನಕ ಮಹಾರಾಜ ಮತ್ತು ಅವನ ರಾಣಿ ಸಂತೋಷ ಪಡುವುದು ಸಹಜವೇ. ಹೌದು ಗುರುದೇವ. ಯಾವ ಸಂತಾನಕ್ಕಾಗಿ ಜನಕ ಮಹಾರಾಜನು ಯಾಗವನ್ನು ಮಾಡಲು ಮುಂದಾದನೋ ಅದರ ಆರಂಭಕ್ಕೆ ಮೊದಲೇ ಇಷ್ಟಾರ್ಥ ಫಲಿಸಿದರೆ ಸಂತೋಷವಾಗದೇ ಇರುತ್ತದೆಯೇ? ಹೌದು. ರಾಜ ರಾಣಿಯರಿಗೆ, ಮಿಥಿಲೆಯ ಪ್ರಜೆಗಳಿಗೆ ಅಪಾರ ಸಂತೋಷ ಉಂಟಾಯಿತು. ಅದೃಷ್ಟ ದೇವತೆಯಂತೆ ದೊರೆತ ಮಗುವಿನ ಮೇಲೆ ರಾಜರಾಣಿಯರಿಗೆ ಅಪಾರ ಪ್ರೀತಿ ಉಂಟಾಯಿತು. ರಾಜರ್ಷಿ ಎನಿಸಿದ ಜನಕ ಮಹಾರಾಜನ ಅರಮನೆಯಲ್ಲಿಯೇ ತನ್ನ ಬಾಲ್ಯವನ್ನು ಕಳೆದದ್ದು ಸೀತೆಯ ಜೀವನದ ಆನಂದದ ಕ್ಷಣಗಳು. ಆನಂತರ ಅವಳಿಗೆ ಇನ್ನೂ ಹೆಚ್ಚಿನ ಸಂತೋಷ ಪ್ರಾಪ್ತಿಯಾಯಿತು. ಅದೇನೆಂದು ನೀವೇ ಹೇಳಿ. ಅದು ಶ್ರೀರಾಮಚಂದ್ರನ ಜೊತೆಗೆ ನಡೆದ ಅವಳ ವಿವಾಹವಲ್ಲವೇ ಗುರುದೇವ? ಹೌದು, ಅದರಲ್ಲಿ ಸಂದೇಹವೇ ಇಲ್ಲ. ಸೀತೆಯು ಶ್ರೇಷ್ಠ ಕನ್ಯಾರತ್ನವಾಗಿದ್ದರೆ ಶ್ರೀರಾಮ ಪುರುಷೋತ್ತಮನಾಗಿದ್ದ, ಮಹಾವೀರನಾಗಿದ್ದ. ಯಾರಿಗೂ ಸಗ್ಗದ ಶಿವಧನಸ್ಸನ್ನು ಮಣಿಸಿ ವಿವಾಹಕ್ಕೆ ಸಿದ್ಧನಾದ. ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತಾರಾಮರ ಕಲ್ಯಾಣ ಕಲ್ಯಾಣ ಶುಭ ಕಲ್ಯಾಣ ಸೀತಾರಾಮರ ಕಲ್ಯಾಣ ಸೀತೆಯ ಆನಂದಕ್ಕೆ ಪಾರವೇ ಇಲ್ಲ. ಅವಳು ಶ್ರೀರಾಮನ ಕೈ ಹಿಡಿದು ಅವನ ಪತ್ನಿಯಾದಳು. ಸೂರ್ಯ ವಂಶದ ಸೊಸೆಯಾಗಿ ಅಯೋಧ್ಯೆಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದಳು. ಶ್ರೀರಾಮನೊಡನೆ ಅವಳು ಕಳೆದ ದಿನಗಳು ಅವಳ ಜೀವನದ ಮಹತ್ವವಾದ ಸಂತೋಷದ ಕ್ಷಣಗಳು. ಆದರೆ ಗುರುಗಳೇ, ಅವಳ ಆನಂದದ ಜೀವನ ದುರದೃಷ್ಟವಶಾತ್ ಕೊನೆಯಾಗುವಂತಾಯಿತು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಯುವರಾಜನಾಗುವುದರಿಂದ ವಂಚಿತನಾಗಿ 14 ವರ್ಷಗಳ ಕಾಲ ವನವಾಸಕ್ಕೆಂದು ಅರಣ್ಯಕ್ಕೆ ತೆರಳಿದ. ಇಲ್ಲ ಶಿಷ್ಯರೇ, ರಾಮ ವನವಾಸಕ್ಕೆ ತೆರಳಿದನೆಂದು ಆಕೆಯ ಸಂತೋಷ ಕೊನೆಯಾಗಲಿಲ್ಲ. ಪತಿವ್ರತೆಯಾದ ಅವಳು ಪತಿಯೊಡನೆ ಅರಣ್ಯದಲ್ಲೇ ಇದ್ದರೂ ಅರಮನೆಯಲ್ಲಿದ್ದಂತೆಯೇ ಸಂತೋಷವನ್ನು ಕಾಣುತ್ತಾಳೆ. ಆದರೆ ಗುರುಗಳೇ, ಸೀತಾದೇವಿಯು ರಾಮನ ಜೊತೆ ವನವಾಸಕ್ಕೆ ಹೊರಟಾಗ ಸ್ವಲ್ಪವೂ ದುಃಖ ಪಡಲಿಲ್ಲವೇ? ಅವಳು ಸಂತೋಷದಿಂದಲೇ ಪತಿಯೊಂದಿಗೆ ಹೋದಳೆ. ಶಿಷ್ಯರೇ, ಸೀತೆಗೆ ದುಃಖವಾಯಿತು ನಿಜ. ಆದರೆ ವನವಾಸಕ್ಕೆ ಹೋಗುತ್ತೇನೆಂದಲ್ಲ. ರಾಮನು ಅವಳು ಬರುವುದು ಬೇಡ ಎಂದು ನಿರಾಕರಿಸಿದಾಗ ಅವಳಿಗೆ ದುಃಖವಾಯಿತು. 14 ವರ್ಷಗಳ ಕಾಲ ಪತಿಯಿಂದ ದೂರವಿರಲು ಅವಳು ಇಷ್ಟಪಡಲಿಲ್ಲ. ಅದರಿಂದಲೇ ವಿಯೋಗದ ದುಃಖಕ್ಕಿಂತಲೂ ಪತಿಯೊಂದಿಗಿರುವ ವನವಾಸವೇ ಸುಖಕರವೆಂದು ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡು ಪತಿಯೊಡನೆ ವನವಾಸಕ್ಕೆ ಹೋದಳು. ಬೇಸರವಾಗುತ್ತಿದೆಯೇ? ಅದಕ್ಕೆ ಯಾವ ಶಿಕ್ಷೆ ಬೇಕಾದರೂ ವಿಧಿಸಿ, ಅದನ್ನು ಸ್ವೀಕರಿಸುತ್ತೇನೆ. ಆದರೆ ವನವಾಸಕ್ಕೆ ನೀವು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕು. ಅದನ್ನು ನೀವೇ ಆಗಲಿ, ಬೇರೆ ಯಾರೇ ಆಗಲಿ, ಸಾಕ್ಷಾತ್ ತ್ರಿಮೂರ್ತಿಗಳೇ ಆಗಲಿ, ನನ್ನನ್ನು ಕದಲಿಸಲಾರರು. ದೇವಿ, ನಿನ್ನ ನಿರ್ಧಾರ ಅಚಲವಾಗಿದೆ. ಆಗಲಿ, ನಾನು ನಿನ್ನನ್ನು ನನ್ನ ಜೊತೆಗೆ ವನವಾಸಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಧನ್ಯಳಾದೆ ಸ್ವಾಮಿ. ನಿಮ್ಮ ಅನುಗ್ರಹದಿಂದ ನನಗೆ ಪರಮ ಸಂತೋಷವಾಗಿದೆ. ನಿನ್ನೆ ಸಂಭ್ರಮ ಅಳಿಯಿತು, ಲೋಕ ಶೋಕದಿ ಮುಳುಗಿತು. ನಿನ್ನೆ ಸಂಭ್ರಮ ಅಳಿಯಿತು,
ಲೋಕಶೋಕದಿ ಮುಳುಗಿತು ದಾರು ಮಡಿಯಲಿ ರಾಮನ ಕಂಡು ಜನಮನ ಮರುಗಿತು. ಸೀತೆಗೆ ವನವಾಸ ಕಷ್ಟವೆನಿಸಲೇ ಇಲ್ಲವೇ? ಖಂಡಿತ ಇಲ್ಲ. ಅವಳು ಮಹಾಪತಿವ್ರತೆ. ಪತಿವ್ರತೆಯಾದವಳಿಗೆ ಪತಿಯ ಸಾನ್ನಿಧ್ಯ, ಪತಿಯ ಸೇವೆ, ಪತಿವ್ರತ ಧರ್ಮ ಪಾಲನೆಯೇ ಸದಾ ಆನಂದವನ್ನುಂಟು ಮಾಡುತ್ತದೆ.